ಒಂದು ಹುಡುಗನಿಗೆ ಇಂತ ತಪ್ಪು ಮಾಡಿದ್ಮೇಲೆ ಇವನು 10 ಲಕ್ಷ ಲಂಚ ಕೊಟ್ಟರು ಈಚೆ ಗುಡು ಕುಡ್ದು ನೀವು ನಾಳೆ ದಿನ ಇರೋ ಹುಡುಗರ ಬದುಕು ಕುಡ್ದ ಹೋಯ್ತಾನೆ. ಇವನಿಂದ ಎಷ್ಟೇ ಏನೇ ನಾಳೆ ಮನೆ ಜನ ಬಿಡುದಿಲ್ಲ. ಆಮೇಲೆ ಸಾಲ್ಕ ಇವನ ಇವತ್ತು ಎಷ್ಟೇ ಹೊತ್ತಾರು ಇನ್ನು 4 ದಿನ ಅಲ್ಲಿ ಎಣ ಐಸಿಗೆ ಹಾಕಿ ತಡೀಕ ಬಂದು ಇವನ ತಮಿಳ್ನಾಡು ಪೊಲೀಸ್ ತಗೊಂಡು ಇವನಿಬ್ರು ಜೊತೆಲೆ ಬೆಂಕಿ ಹಚ್ಬೇಕು. ಅದೊಂದಾಯ್ತಾ. ಆಮೇಲೆ ಇವನು ಎಷ್ಟೇ ವಯಸ್ಸು ಹಾಕೊಂಡು ನೀವು ಈಚೆ ಗುಡು ಕುಡ್ದು ಇನ್ನು 10 ಲಕ್ಷ ಕೊಟ್ಟು ನೀವು ಏನಾರ ಈಚೆ ಬಿಟ್ರೆ ಗೌರ್ಮೆಂಟ್ಗೆ ಸವಾಲ್ ಹಾಕ್ತೀನಿ ನಾನೇ ಬಂದೆ. ಅದಾಯ್ತಾ. ಇವನ ಕೊಲೆ ಮಾಡಿರೋ ತಪ್ಪಿಗೆ ಇನ್ನು ಸಾಯಿ ಗಂಟೆ ಜ್ಯೂಸ್ ಆಯ್ತಾ ಬೆಂಕಿ ಹಚ್ಬೇಕು. ಏನಕ್ಕೆ ಇವನು ಆಸ್ತಿಗೆ ಮನೆಗೆ ಬದುಕ್ತಾನೆ ಅಂತ ಮಾಡೋರ ಯಾಕೆ ಬಿಟ್ರು ಯಾಕೆ ಮಾಡಿದ್ರು ಇಂತ ಕೆಲಸವ ಇವನು ತಪ್ಪಲು ಸಾಯ್ದು ನಾಳೆ ದಿನ ನಮ್ಮಂತೆ ಬಡವ್ರ ಬಾಗ್ರು ಬಿಟ್ಟಾನೆ ಇವನು. ಬಡವ್ರ ಬಾಗ್ರು ಬಿಟ್ಟಾನೆ ಸಾಯಿ ಹೆಂಗ್ ಬಿಟ್ಟಿರಿ ನೀವು ಇವನು ಊರಾಗ ಇಷ್ಟುವರೆ ಜನ ಇದ್ದು ಇವನು ಬಿಟ್ಟು ಏನ್ ಪ್ರಯೋಜನ ಬಂತು ಮತ್ತೆ ಇವತ್ತು ಹೇಳಿಕೆ ಇತ್ತು ಸಾ ಹೇಳಿಕೆಯಲ್ಲಿ ಬಂದು ಇವತ್ತು ನಮ್ಮ ಇವನಂತೆ ಆಯ್ತು ಅಂತ ಮಾಡಿರೋದು. ಕೋರ್ಟ್ ಸಾಕ್ಷಿ ಇತ್ತು ಇವತ್ತು ಹೇಳಿಕೆ ಕೊಟ್ಟ ಆಯ್ತದೆ ಅಂತ ಮಾಡಿರೋದು. ಆಮೇಲೆ ಬದುಕಕ್ಕೆ ಇವತ್ತು 4 ದಿವಸ ಮದುವೆ ಆಗ್ಬಿಡ್ತಾನಲ್ಲ ಅಂತ ಕೆಲಸ ಮಾಡೋರ ಯಾಕೆ ಮಾಡ್ದ ಇಂತ ಕೆಲಸವ ಇವನು ಯಾಕೆ ಮಾಡ್ದ ಹೇಳಿ ತಪ್ಪಲ್ವಾ ಇದು ಬಿಡಿ. ಯಾರು ಇವನು ನಾವು ಏನಿಲ್ಲ ಊರರಯ್ಯ ನಾವೇನು ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ. ಊರರು ಊರರು ಯಾಕೆ ಮಾಡ್ದ ಆಲೆ 4 ಸತಿ ಸಾಯಿಸು ಮಾಡಿದ 4 ಸತಿ ತಂದು ಕಾಪಾಡಿ ನಾನೇ ಉಳಿಸಿದೆ ಇವನ ಯಾಕೆ ಮಾಡ್ದ ಇಂತ ತಪ್ಪ ಇವನು. ಇವನ್ ಹೆಂಡತಿ ಮಕ್ಕಳು ಬದುಕಬೇಕು ಬಾರರೆಲ್ಲ ಸತ್ತಬೇಕಾ ಸಾ ನೀವು ಈಗ ಹೇಗೆ ಕೊಟ್ಟು ಗೌರ್ಮೆಂಟ್ ಸವಾಲ್ ತಕ ಮಾಡಿದ್ರೆ ಸರೈತೆ ಗೌರ್ಮೆಂಟ್ ಕೇಳಿದ್ರೆ ಅವಮಾನ ಸಾಯ್ದು. ಲಕ್ಷ್ಮಮ್ಮ ಅಂತ ಅಣ್ತಂದಿರ ಆಸ್ತಿ ವಿಚಾರ ಸುಮಾರು 2-3 ವರ್ಷದಿಂದ ನಡೀತಾ ಇತ್ತು. ಹಿರಿ ಮಗ ಈಗ ಲಿಂಗರಾಜು ಆರೋಪಿ ಅಂತ ಹೇಳ್ತಾವ್ರಲ್ಲ ಅವನು ಇವ್ರ ಕೈಲಿ ಗೊತ್ತಿಲ್ದಂಗೆ ಸೈನ್ ಹಾಸ್ಕೊಂಡು ಇಡೀ ಆಸ್ತಿನ ಪೂರ್ತಿ ಅವ್ರ ಹೆಸರಿಗೆ ಮಾಡ್ಕೊಂಬಿಟ್ಟಿದ್ದ. ಈಗ ಈ ಹುಡುಗಂದು ಯೋಗೇಶ್ ಕೊಲೆ ಆಗಿರೋ ಹುಡುಗಂದು 21-22ಕ್ಕೆ ಮದುವೆ ಇತ್ತು. ಇನ್ನು ಮದುವೆ ಆದರೆ ಅವ್ನಿಗೆ ಬೇರೆ ಸಪೋರ್ಟ್ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ಇವ್ನು ಆಕ್ಟಿವ್ ಆಗಿದ್ದ. ಇನ್ನೊಬ್ಬ ಅಣ್ಣ ಅವನೇ ಅವ್ನಿಗೇನು ಗೊತ್ತಿಲ್ಲ. ಕೇಸ್ ಆಡ್ಕೊಂಡು ಎಲ್ಲ ಇದು ಆಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಈ ಥರ ಇದು ಮಾಡೋರೆ. ಬಟ್ ಆಸ್ತಿಗೋಸ್ಕರ ಹುಟ್ಟೋರ್ನೇ ಕೊಂದದ್ದು ಭಾಳ ವಿಷಾದ. ಜೊತೆಗೆ ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದಲ್ಲಿ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಇವ್ರಿಗೆ ಒಟ್ಟು ಒಂದು 15ರಿಂದ 16 ಎಕರೆ ಇತ್ತು ಸರ್. ಪೂರ್ತಿ ಒಂದು 2-3-4 ಎಕರೆ ಬಿಟ್ಟು ಬಾಕಿದೆಲ್ಲ ಅವ್ನ ಹೆಸರು ಮಾಡಿಸ್ಕೊಂತಿದ್ದ ಅವನು. ಇವ್ರಿಗೆ ಗೊತ್ತಿಲ್ದಂಗೆ ಕೋರ್ಟಲ್ಲೇ ಡಿಗ್ರಿ ಮಾಡಿಸ್ಕೊಂಡು ಅವನ ಹೆಸರಿಗೆ ಮಾಡಿಸ್ಕೊಂತಿದ್ದ. ಬಟ್ ನಮ್ಮ ಸಂಪರ್ಕದಲ್ಲಿ ಏನಿರಲಿಲ್ಲ ಅವನು ಇವ್ರು ಯಾರುವೆ. ಬಟ್ ವಿಚಾರ ಗೊತ್ತಿತ್ತು. 2-3 ವರ್ಷದಿಂದ ಇವರೆಲ್ಲ ಇವ್ರ ಅಣ್ತಂದಿರೆಲ್ಲ ತುಂಬ ಜನ ಪ್ರಯತ್ನ ಪಟ್ಟರು ಅವೇ ರಾಜಿ ಮಾಡುವಂತ ಅವ್ರು ರಾಜಿ ಆಗಲಿಲ್ಲ. 4 ಜನ ಅಂತ ಹೇಳ್ತಾವ್ರೆ ಸರ್. 4 ಜನ. 2 ಮಕ್ಕಳು, ಆ ಲಿಂಗರಾಜು ಅನ್ನೋಬ್ಬ ಅವ್ನ ಹೆಂಡತಿ ಕುಮಾರ್ ಮಾಯಪ್ಪಳ್ಳಿ.